ಇನ್ಮೇಲೆ ನೀವು ಹೇಳೋದಾದರೆ ನಾನು ಡೈಲಿ ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಆಗಿದ್ದರಿಂದ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಏನಪ್ಪ ಅಂತಂದ್ರೆ ಡೈಲಿ ಲಾಗ್ ಆಗಿದ್ದರಿಂದ ನಾನು ಬೆಳಗ್ಗೆ ಎದ್ದು ಏನೇನು ಮಾಡಿದೆ, ಏನೇನು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪ ಸ್ವಲ್ಪ ಕೆಲವೊಂದು ಒಳ್ಳೆ ಚಟುವಟಿಕೆಗಳನ್ನು ಅಂದರೆ ಒಳ್ಳೆ ರೂಢಿಗಳನ್ನು ನಾನು ಬಿಟ್ಬಿಟ್ಟಿದ್ದೆ. ಮತ್ತೆ ಸ್ಟಾರ್ಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಮೆಂತ್ಯ ತರಕ್ಕೆ ಹೇಳಿದ್ದೆ. ಹಾಗೆ ಅವರ ಜೊತೆ ಗ್ರೀನ್ ಟೀ ತೊಗೊಂಬಂದಿದ್ದರು. ಮೆಂತ್ಯ ನೆನೆ ಹಾಕಿ ಮೆಂತ್ಯ ತಿನ್ನೋಣ ಅಂತಂದೇಳಿ ಬಿಟ್ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಮತ್ತೆ ತಿನ್ನೋಣ ಅಂತಂದೇಳಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೆ. ಹಾಗೆ ಇಲ್ಲಿ ನಾನು ಇವತ್ತು ಬೆಳಿಗ್ಗೆ ಶುಂಠಿ ಟೀ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ. ಇವಾಗ ಚಳಿ ತುಂಬ ಇತ್ತಲ್ಲ, ಅವಾಗ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ಬೇಸಿಗೆ ಬಂದರೂ ಇದು ರೂಢಿ ಒಂದೊಂದು ಸಲ ಬಿಡೋಕ್ಕೆ ಆಗಂಗಿಲ್ಲ. ಸರಿ ಅಂತಂದು ಹೇಳಿ ಶುಂಠಿ ಹಾಲು ಮಾಡ್ಕೊಂಡು ಕುಡಿದ್ರಾಯ್ತು ಅಂತಂದೇಳಿ, ಅಂದರೆ ಚಾರ್ಮ್ ಹಾಕ್ತೀವಿ ಮತ್ತು ಕೆಲಸ ಮಾಡೋಕ್ಕೆಲ್ಲ ಖುಷಿಯಾಗುತ್ತೆ. ಟೀ ಕಾಫಿಗಿಂತ ಬೆಟರ್ ಅಲ್ವಾ ಅಂತಂದೇಳಿ ನಾನೇ ಮಾಡ್ಕೊಂಡಿರೋ ಅಂಥ ಪೌಡ್ರು, ಶುಂಠಿ ಪೌಡ್ರು, ಒಣ ಶುಂಠಿ ಪೌಡ್ರು ತಗೊಂಬಂದುಬಿಟ್ಟು ಮಾಡಿ ಎತ್ತಿಡ್ಕೊಂಬಿಟ್ಟಿರ್ತೀನಿ ನಾನಿದು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಪೌಡ್ರನ್ನೂ ನಾನು ಹಾಕ್ಕೋತೀನಿ. ಮತ್ತು ಒಂದು ಸ್ಪೂನು ಅಷ್ಟು ಬೆಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಕುಡಿದ್ಬಿಟ್ರೆ ಕರೆನ ನಿಜವಾಗ್ಲೂ ಚೈತನ್ಯ ಬರುತ್ತೆ. ಶುಂಠಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಜೀರಿಗೆ ಪೌಡ್ರೆಲ್ಲ ಇರುತ್ತೆ, ಅದು ಕೂಡ ಬೆಳಗ್ಗೆ ಹೊಟ್ಟೆ ತಗೊಂಡ ಜೀರ್ಣಶಕ್ತಿನೂ ಕೂಡ ಚೆನ್ನಾಗಿ ಆಗ್ತತಿ ಅಂತ ನನ್ನ ಅಭಿಪ್ರಾಯ. ಚೆನ್ನಾಗಿರ್ತೈತಿ. ಇದಕ್ಕೆ ನಿಮ್ಮದು ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ಬೇಕಾದ್ರೆ ತಿಳಿಸ್ರಿ. ಹಾಲು ಕಾಯ್ತಾ ಇತ್ತು ಈ ಕಡೆ ಸೈಡು. ಸರಿ, ಅದಕ್ಕೆ ಸ್ವಲ್ಪ ನೀರು ಬಿಟ್ಬಿಟ್ಟು ಅದನ್ನೆಲ್ಲ ಹಾಕಿ ಕುದಿಸಿ, ಈಗ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ಸೋಸ್ಕೊಂಡ್ಬಿಟ್ಟು ಕುಡಿದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಅಂತಲೇ ಅಂದ್ಕೋಬೇಕು. ಹಾಗೆ ನಮ್ಮ ಮನೆಯವರು ರಾತ್ರಿ ಎಲ್ಲ ಡ್ರೈ ಫ್ರೂಟ್ಸ್ ನೆನೆ ಹಾಕಿಬಿಟ್ಟು ಬೆಳಗ್ಗೆಗೆ ಅದಕ್ಕೆ ಒಂದು ಯಾವುದಾದ್ರೂ ಫ್ರೂಟ್ಸ್ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅತಿ ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ ಅದು. ಅದನ್ನು ಕುಡಿದ್ವಿ ಕೆಲವೊಂದು ದಿನ ಬೆಳಿಗ್ಗೆ ನಮಗೆ ಟಿಫಿನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಟಿಫಿನ್ ಮಾಡಿದ ಮೇಲೆ ಕುಡಿದ್ರಾಯ್ತು ಅಂತ ಆ ಥರ ರೂಢಿ ಮಾಡ್ಕೊಂಡ್ವಿ. ಹಾಗೆ ಅವ್ರಿಗೆ ಒಂದು ಸ್ವಲ್ಪ ವೆಜಿಟೇಬಲ್ ತರಕ್ಕೆ ಹೇಳಿದ್ದೆ. ಮೊನ್ನೆ ಕುಂಬಳಕಾಯಿ ಎಲ್ಲ ತಂದಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಕುಂಬಳಕಾಯಿ ತೊಗೊಂಬರ್ರಿ, ಕುಂಬಳಕಾಯಿ ನೋಡೋಕ್ಕೆ ಕ್ಯೂಟಾಗಿತ್ತು ಅಂತ ಹೇಳಿದಕ್ಕೆ ಕುಂಬಳಕಾಯಿ ತಂದಿದ್ದರು. ಸರಿ ಅಂತ ಕುಂಬಳಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ಕುಂಬಳಕಾಯಿ ಪಲ್ಯ, ಹಾಗೆ ಬೆಂಡೆಕಾಯಿ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರಾಯ್ತು. ಬೇಸಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದಕ್ಕೆ ನೆಲ್ಲಿಕಾಯಿನ ಥರ ಕೇಳಿದ್ದೆ. ನೆಲ್ಲಿಕಾಯಿ ಬೂದುಗುಂಬಳ ಥರ ಕೇಳಿದ್ದೆ ನಾನು, ಬೂದುಗುಂಬಳ ಜ್ಯೂಸ್ ಕುಡಿದ್ರಾಯ್ತು ಅಂತ. ಅವರು ಆ್ಯಕ್ಚುಲಿ ಪಲ್ಯದ ಕುಂಬಳಕಾಯಿ ತೊಗೊಂಬಂದಿದ್ದಾರೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಕರ್ಬೂಜು ಮತ್ತು ಕಲ್ಲಂಗಡಿ ಸುಮಾರು ಏನೇನೋ ತಂದಿದ್ದರು. ನೆಲ್ಲಿಕಾಯಿ ಅಂತೂ ಸಖತ್ತಾಗಿತ್ತು. ಹಾಗೆ ಇಲ್ಲಿ ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದಾರೆ, ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಟಿಫಿನ್ ಮಾಡಿದ ತಕ್ಷಣ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಕುಡಿದ್ರೆ ಆಯಿತು. ಹೆಲ್ದಿ ಫುಡ್ಸು, ಒಂದು ಸ್ವಲ್ಪ ಹೆಲ್ದಿ ಲೈಫನ್ನು ಅಥವಾ ಒಳ್ಳೆ ಲೈಫು ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ. ಹಾಗೆ ಇಲ್ಲಿ ಅದ್ರ ಜೊತೆಗೆ ತೋತಾಪುರಿ ಮಾವಿನಕಾಯಿ ತೊಗೊಂಬಂದಿದ್ರು. ಇದು ನನ್ನ ಮಗಳಿಗೆ ಮತ್ತು ಅವ್ರಿಗೆ ಅಂದ್ರೆ ತುಂಬ ಇಷ್ಟ. ಚಪಾತಿ ಮಾಡಿರಲಿ, ನಾವು ರೊಟ್ಟಿ ಮಾಡಿರಲಿ, ಪಲ್ಯದ ಗತಿ ಚೆನ್ನಾಗಿ ಇಷ್ಟಕ್ಕೂ ಹಚ್ಕೊಂಡು ತಿಂತಾರೆ. ಹಾಗೆ ದಿಢೀರ್ ಅಂತಂದು ಹೇಳಿ ಅದನ್ನು ಹೆಚ್ಚಿಬಿಟ್ಟು ಅದಕ್ಕೊಂದು ಸ್ವಲ್ಪ ಮೆಂತ್ಯ ಪೌಡ್ರು, ಸಾಸಿವೆ, ಜೀರಿಗೆ ಅದೆಲ್ಲ ಹಾಕಿಬಿಟ್ಟು ಖಾರದ ಪುಡಿ, ಉಪ್ಪು ಹಾಕಿ ಅದನ್ನು ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ. ಹಾಗೆ ನಾನು ಬಿಸಿ ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡೋದು ಮುಗೀತು. ಅವ್ರು ಈ ಕಡೆ ಉಪ್ಪಿನಕಾಯಿ ಒಗ್ಗರಣೆ ಹಾಕ್ತಾಯಿದ್ರು ಹೆಚ್ಕೊಂಬಿಟ್ಟು. ಅದು ಎಲ್ಲ ರೊಟ್ಟಿ ಜೊತೆಗೆ ಅದ್ರ ಜೊತೆಗೆ ಹಿಡ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರ್ತೈತಿ. ಹಾಗೆ ನಾನಂದರೆ ಇವತ್ತು ಟಿಫಿನಿಗೆ ಹಾಗಲಕಾಯಿ ಫ್ರೈ, ಬೆಂಡೆಕಾಯಿ ಫ್ರೈ ಇವೆಲ್ಲ ಇದ್ದ ಮೇಲೆ ನಾನು ಎಲ್ಲ ಆಲ್ಮೋಸ್ಟ್ ಫ್ರೈ ಮಾಡ್ತೀನಿ. ಹಾಗಲಕಾಯಿ ಫ್ರೈ ಅಂತೂ ಆಲ್ಮೋಸ್ಟ್ ಇದ್ದೇ ಇರ್ತದೆ ಜೊತೆಗೆ. ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಇದು ಮತ್ತು ತೋತಾಪುರಿ ಮಾವಿನಕಾಯಿ, ಉಪ್ಪಿನಕಾಯಿ ಸಖತ್ತಾಗಿತ್ತು. ವೆರಿ ಟೇಸ್ಟಿ. ಹಾಗೆ ಮತ್ತು ನಾನು ಒಂದು ವರ್ಷಕ್ಕಾಗೋಷ್ಟು ಸ್ವಲ್ಪ ಹುಣಸೆಹಣ್ಣು ತಂದು ಹಿಡ್ಕೊಂಡೆ. ಆ ಹುಣಸೆಹಣ್ಣು ಕ್ಲೀನ್ ಮಾಡಬೇಕಾದ್ರೆ ಈ ಹುಣಸೆ ಬೀಗ ಎಲ್ಲ ಸಿಕ್ಕಿತ್ತು. ಅದನ್ನೇ ಯಾಕೆ ವೇಸ್ಟ್ ಮಾಡೋದು, ರೊಟ್ಟಿ ಮಾಡಿದ ಮೇಲೆ ರೊಟ್ಟಿ ಹಂಚ ಮೇಲೆ ಹುರಿದ್ರಾಯಿತು. ಯಾವಾಗಾದರೂ ಬೇಜಾರಾದಾಗ ತಿನ್ಬೋದು. ಮತ್ತು ಇದರಲ್ಲಿ ರಿಚ್ ಕ್ಯಾಲ್ಸಿಯಮ್ ನಿಮಗೆ ಗೊತ್ತಿದೆ ಇಲ್ಲೋ ಫ್ರೆಂಡ್ಸ್, ಗೊತ್ತಿಲ್ಲ. ಇದನ್ನು ಹುರಿದ್ಬಿಟ್ಟು ರಾತ್ರಿ ನೆನೆ ಹಾಕ್ಕೊಂಡು ಉಪ್ಪು ಹಾಕಿಬಿಟ್ಟು ನೆನೆ ಹಾಕಿ ಬೆಳಿಗ್ಗೆ ಎದ್ದು ತಿನ್ಬೋದು. ಅದು ಥರ ತಿನ್ಬೋದು. ನಾವು ಚಿಕ್ಕವರಿದ್ದಾಗೆಲ್ಲ ಇದು ಪಾಕೆಟ್ಸ್ ಎಲ್ಲ ಇವೇ ಇರ್ತದ್ದು ನಮಗೆ. ಪಾಕೆಟ್ಸ್ ಟಿಫಿನ್ಸ್ ಅಂತಲೇ ಹೇಳ್ಬೋದು, ಟಿಫನ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಚಾಕ್ಲೇಟ್ ಅದೆಲ್ಲ ತಿಂತಾರೆ. ನಾವು ಹುಣಸೆಕಾಯಿ, ಹುಣಸೆ ಬೋಟು, ಇದು ಹುಣಸೆ ಬೀಕ ನೀವೆಲ್ಲ ಹಿಡ್ಕೋತಿದ್ವಿ. ತುಂಬ ಚೆನ್ನಾಗಿ ಇದು ಹುಣಸೆ ಬೇಕಾಯಿಲ್ಲಿದ್ರೆ ಎಸೆದು ಬಿಡಬೇಡ್ರಿ. ರಿಚ್ ಅಂದರೆ ರಿಚ್ ಕ್ಯಾಲ್ಸಿಯಮ್ ಇರ್ತೈತಿ ಇದ್ರಾಗ. ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸುಮ್ಮನೆ ಬಾಯಲ್ಲಿ ಹಾಕ್ಕೊಂಡು ನೆಂದ ಮೇಲೆ ಜಗದು ತಿಂದುಬಿಟ್ರೆ ಇಂಥ ಒಳ್ಳೆ ಕ್ಯಾಲ್ಸಿಯಮ್ ಸಿಗ್ತೈತೆ ಅಂದರೆ ಯಾಕೆ ಬಿಡಬೇಕು. ಅದಕ್ಕೆ ನಾನು ಹುರಿದು ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಒಂದೊಂದು ತಿನ್ನೋಕೆ ಬರುತ್ತೆ ಬಾಯಲ್ಲಿ ಹಾಕ್ಕೊಂಡು ಅಂತಂದು ಹೇಳಿಬಿಟ್ಟು. ಇದು ಘಮ ಅಂತ ವಾಸನೆ ಬರುತ್ತೆ. ಹಾಗೆ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಿಗೆ ನೀವು ಅದನ್ನು ಹುರಿದು ಬಿಟ್ಟರೆ ಸಾಕು. ಹಾಗೆ ಇಲ್ಲಿ ನೋಡಿರಿ ತೋತಾಪುರಿ ಮಾವಿನಕಾಯಿಗೆ ಒಗ್ಗರಣೆ ಕೊಟ್ಟೆ. ಇದು ಚೆನ್ನಾಗಿ ಹುರಿದಿತ್ತು. ಇದನ್ನು ಕೂಡ ಎತ್ತಿ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೇನೆ ನಾನು, ಒಂದು ಜೇಬಲ್ಲಿ ಅಥವಾ ನನ್ನ ಪರ್ಸಲ್ಲಿ. ಯಾವಾಗಾದರೂ ಬೇಜಾರಾದಾಗ, ನಿದ್ದೆ ಬಂದಾಗ ಅಥವಾ ತಿನ್ನಬೇಕಪ್ಪ ಅಂತಂದು ಹೇಳಿ ಒಂದೊಂದು ತಿಂದರೆ ಆಯಿತು.
ಹಾಗೆ ಟಿಫಿನಿಗೆ ನೋಡಿರಿ ಏನೆಲ್ಲ ರೆಡಿಯಾಗಿತ್ತು ಅಂತ. ಬೆಂಡೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಇವೆಲ್ಲ ಕಾಮನ್ ಆಗಿರ್ತದೆ ನನ್ನ ಬೆಳಗ್ಗೆ ಟಿಫನ್. ಆಲ್ಮೋಸ್ಟ್ 2-3 ಥರದ ಫ್ರೈ, ಒಂದು ಉಪ್ಪಿನಕಾಯಿ, ಇಲ್ಲ ಒಂದು ಚಟ್ನಿ, ಒಂದು ಪಲ್ಯ ಅಂತೂ ಇದ್ದೇ ಇರ್ತೈತಿ. ಜೋಳದ ರೊಟ್ಟಿಗೆ ಇವನ್ನೆಲ್ಲ ಇಷ್ಟು ತಿಂದುಬಿಟ್ರೆ ನಮಗೆ ಖುಷಿ ಮತ್ತು ಒಂದು ಸಮಾಧಾನ ಸಿಗೋದು. ಏನೋ ಊಟ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಇರ್ತೈತಿ. ಸರಿ, ಇದೆಲ್ಲ ಮಾಡ್ಕೊಂಡು ತಿಂದ್ವಿ. ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಾಗಿತ್ತು, ಎಲ್ಲ ಖಾಲಿ ಆಯಿತು. ಸರಿ, ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ನಾನು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಹೀರೆಕಾಯಿ ಹೆಚ್ಚೋಣ ಅಂತಂದೇಳಿ. ಈಗ ಹೀರೆಕಾಯಿನೂ ಕೂಡ ತುಂಬ ಫ್ರೆಶ್ ಇತ್ತು. ಏನಂತಂದರೆ ತಂದುಬಿಟ್ರೆ ಸಿಕ್ಕಾಬಿಟ್ಟೆ ತಂದುಬಿಟ್ಟಿರ್ತಾರೆ ಒಂದೇ ಸಲಕ್ಕೆ. ನಾನು ಹುಳ್ಳಿಕಾಳು ನೆನೆ ಹಾಕಿದ್ದೀನಿ, ನೆನಪೇ ಇಲ್ಲ ನೋಡಿರಿ. ಇಷ್ಟು ಹಾಕಿಬಿಟ್ಟಿದ್ರೆ ನಾನು ಒಂದು 2 ಅಥವಾ 3 ಸಲ ಮಾಡಿದ್ರೆ ಆಯಿತು ಅಂತ. ತುಂಬ ಒಳ್ಳೆ ಮೊಳಕೆ ಬಂದತ್ತದು. ಅಯ್ಯೋ, ನಾನು ಸುಮ್ಮನೆ ಹೀರೆಕಾಯಿ ಹೆಚ್ಚಿಟ್ಬಿಟ್ಟೆ, ಎಷ್ಟು ಚೆನ್ನಾಗಿ ಹುಳ್ಳಿಕಾಳು ಮೊಳಕೆ ಬಂದಿದ್ದೆಲ್ಲ, ಹುಳ್ಳಿಕಾಳು ಪಲ್ಯನೇ ಮಾಡ್ಬೋದಾಗಿತ್ತು ಅಂತ ಬೇಜಾರು ಮಾಡಿಕೊಂಡೆ. ಪರವಾಗಿಲ್ಲ, ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಮತ್ತೆ ಫ್ರೆಶ್ಶಾಗಿ ಯಾವಾಗಾದರೂ ಮಾಡ್ಕೋಬೋದು ಅಂತಂದು ಹೇಳಿಬಿಟ್ಟು ಮತ್ತು ಹೀರೆಕಾಯಿ ಹೆಚ್ಚಿಟ್ಟಿದ್ನಲ್ಲ ಅಂತ ಹೀರೆಕಾಯಿ ಪಲ್ಯ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಡಿ-ಮಾರ್ಟ್ಗೆ ಹೋಗೋಣ ಅಂತಂದೇಳಿ ಡಿ-ಮಾರ್ಟಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಡಿ-ಮಾರ್ಟು. ಇದು ಲಾಸ್ಟ್ ಸಂಡೇದು ಲಾಗ್ ಆಗಿದೆ ಇದು. ಆ್ಯಕ್ಚುಲಿ ಸಂಡೇ ದಿವಸ ಬೆಳಗ್ಗೆನೇ ಮತ್ತು ಅದೆಲ್ಲ ತೊಗೊಂಬಂದು ಅದೆಲ್ಲ ಮಾಡಿದ್ದು. ಅಲ್ಲಿ ಹೋಗಿ ನಮಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟು ವಾಪಸ್ಸು ಮನೆಗೆ ಬಂದು ಫ್ರೆಶಪ್ ಆಗಿ ಉಳಿದಿರೋದನ್ನು ಊಟ ಮಾಡಿ ಮಲ್ಕೊಂಡ್ವಿ ಅಂತಲೇ ಹೇಳ್ಬೋದು. ನನ್ನ ಒಂದಿನದ ಲಾಗ್ ಹೇಗಿತ್ತು ಅಂತಂದೇಳಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.